ಹಾಯ್ ಹಲೋ ಎಲ್ರಿಗೂ ಇಷ್ಟ ಆಗುವಂತಹ ಚೂಡಿ ಟಾಪ್ ಇವತ್ತು ತಂದಿದ್ದೀನಿ. ಹಾಗೆಯೇ ನಾನು ಮೊನ್ನೆ ಹಾಕಿದ್ನಲ್ವ ಟಾಪ್ಗಳು ಅದೆಲ್ಲದು ಸೇಲ್ ಆಗಿ ಇವತ್ತು ನಾನು ಹೊಸ ಟಾಪ್ಗಳನ್ನು ತಂದಿದ್ದೀನಿ. ನಾವು ಟೈಲರ್ ಕೆಲಸ ಮಾಡ್ತಿದ್ದೀವಿ ಅಂದರೆ ಆರಾಮಾಗಿ ಟಾಪ್ ಸೇಲ್ ಮಾಡ್ಬೋದು, ಸ್ಯಾರೀಸ್ ಸೇಲ್ ಮಾಡ್ಬೋದು. ಯಾಕಂದರೆ ನಮ್ಮ ಹತ್ರ ಬಟ್ಟೆ ಹೊಲ್ಸೋಕ್ಕೆ ಬರೋರೇ ಕಸ್ಟಮರೇ 1-2 ಟಾಪನ್ನು ತೊಗೊಂಡು ಹೋಗ್ತಾರೆ. ಈಗಂತೂ ಚೂಡಿ ಟಾಪ್ಗಳಿಗಂತೂ ತುಂಬ ಡಿಮ್ಯಾಂಡ್ ಇದೆ, ತುಂಬ ಚೆನ್ನಾಗಿ ಸೇಲ್ ಆಗುವಂತಹ ಬಟ್ಟೆಗಳನ್ಬೋದು. ಹಾಗೆಯೇ ನೀವು ಸೆಲೆಕ್ಷನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡಿ ತಂದರೆ ನಿಮ್ಮ ಮನೆಗೆ ಬಟ್ಟೆ ಹೊಲ್ಸೋಕ್ಕೆ ಬರೋವಂತಹ ಕಸ್ಟಮರೇ ಒಂದೊಂದೇ ಟಾಪನ್ನಾದರೂ ತೊಗೊಂಡು ಹೋಗ್ತಾರೆ. ನಾನು ಈ ಕೆಲಸದಲ್ಲಿ ತುಂಬಾ ವರ್ಷದಿಂದ ಸರ್ವಿಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಹಾಗೆಯೇ ನಾವು ಯಾವ ರೀತಿ ಸೇಲ್ ಮಾಡ್ಬೋದು ಅಂತಂದರೆ, ಈಗಂತೂ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಈ ರೀತಿ ನಾವು ಹಾಕಿಬಿಟ್ರೆ ಸಾಕು, ಆನ್ಲೈನಲ್ಲೇ ಈಗ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಮೊದಲೆಲ್ಲ ನಾನು 10 ವರ್ಷದ ಹಿಂದೆ ಬಟ್ಟೆ ಸೇಲ್ ಮಾಡುವಾಗ ನಮಗೆ ಎಲ್ಲಿ ಜನ ಸಿಗ್ತಾರೋ ಅಲ್ಲಿ ಹೋಗಿ ಸೇಲ್ ಮಾಡಬೇಕಿತ್ತು. ಈಗ ಹಾಗೇನಿಲ್ಲ, ನಾವು ಮನೇಲಿ ಸೇಲ್ ಮಾಡ್ತೀವಿ ಅಂದರೆ ಮನೆಯಲ್ಲೇ ಕೂತ್ಕೊಂಡು ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ಬೋದು. ಒಬ್ಬರಿಂದ ಒಬ್ಬರು ನಮಗೆ ಬೇಗ ತಗೊಳ್ತಾರೆ. ಹಾಗಾಗಿ ನಾನು ಮೊನ್ನೆ ತಂದಿರೋ ಟಾಪ್ಗಳೆಲ್ಲ ಖಾಲಿಯಾಗಿ ಇವತ್ತು ನಾನು ಮತ್ತೆ ಒಂದು ಸ್ವಲ್ಪ ಟಾಪ್ಗಳನ್ನು ತಂದಿದ್ದೀನಿ. ಚಿಕ್ಕದಾಗಿ ಶುರು ಮಾಡಿ ತುಂಬ ಸಾಲಗಳನ್ನು ಮಾಡಿಕೊಂಡು ದೊಡ್ಡದಾಗಿ ಏನೋ ಪ್ಲ್ಯಾನ್ಗಳನ್ನೆಲ್ಲ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಡಿ. ಯಾಕಂದರೆ ನಮಗೆ ಫಸ್ಟು ಜನ ಎಲ್ಲ ಪರಿಚಯ ಆಗಬೇಕು ಅಂದರೆ ನಾವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಮತ್ತು ನಮಗೆ ತುಂಬ ಜನ ಪರಿಚಯ ಆಗಿ ನಮಗೆ ಇದು ಕೆಲಸದಲ್ಲಿ ಕೈ ಹಿಡೀತು ಅಂತಂದರೆ ಇನ್ವೆಸ್ಟ್ ಮಾಡಿ, ತುಂಬ ದುಡ್ಡನ್ನು ಇನ್ವೆಸ್ಟ್ ಮಾಡಿ, ತುಂಬ ಸಾಲವನ್ನು ಮಾಡಿಕೊಂಡು ಇನ್ವೆಸ್ಟ್ ಮಾಡಿ ಮತ್ತೆ ಲಾಸ್ ಆದಾಗ ಸಾಲಗಾರರಾಗೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಯಾರು ಏನೇ ಹೇಳಿ ನನಗೆ ಎಷ್ಟು ಸಾಧ್ಯವೋ ಅಷ್ಟು ನಾನು ವ್ಯಾಪಾರ ಮಾಡ್ತೀನಿ. ಯಾಕಂದರೆ ನನಗೆ ಹೇಳಿದ್ರು ಇಲ್ಲ ಗೊಂಬೆಗಳು ಹಾಕಿಬಿಟ್ಟು ಬಟ್ಟೆಗಳನ್ನು ಹಾಕಬೇಕು ಆಗಷ್ಟೇ ಸೇಲ್ ಆಗುತ್ತೆ. ಆ ರೀತಿ ಏನಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾನು ಇಟ್ಟಿರ್ತೀನಿ, ನಮ್ಮ ಮನೆಗೆ ಬರುವಂಥ ಕಸ್ಟಮರ್ ಅಂದರೆ ಬಟ್ಟೆ ಹೊಲ್ಸೋಕ್ಕೆ ಬರುವಂಥ ಕಸ್ಟಮರೇ ಕೇಳಿ ತಗೊಳ್ತಾರೆ. ಅಂದರೆ ಇದನ್ನು XL, XXL ಎಲ್ಲ ಸೈಜು ಇರುತ್ತೆ, ಎಲ್ಲ ಸೈಜಲ್ಲೂ ತರಿಸ್ತೀನಿ. ಹಾಗೆಯೇ ಯಾರಿಗಾದರೂ ಇನ್ನೂ ಬೇರೆ ಬೇರೆ ಥರ ಟಾಪ್ ಬೇಕಾದರೂ ಸಹಿತ ತರಿಸ್ಕೊಡ್ತೀವಿ. ನಮಗೆ ಟೈಲರಿಂಗ್ ಜೊತೆಗೆ ಸೈಡ್ ಬಿಸ್ನೆಸ್ ಆಗಿ ಇದು ಒಂದು ಕೆಲಸ ಇರುತ್ತೆ. ಯಾಕಂದರೆ ನಮಗೆ ಒಂದು ಟಾಪ್ ಮೇಲೆ 50 ರೂಪಾಯಿ ಲಾಭ ಬರಲಿ ನಮಗೆ ವರ್ತೆ ಅಲ್ವಾ. ಹಾಗಾಗಿ ನಾನು ಹೇಳೋದು ಅಂದರೆ ತುಂಬ ಲಾಭನ ಇಟ್ಕೊಂಡು ಮಾರೋದಕ್ಕೂ ಹೋಗಬೇಡಿ. ಮನೇಲಿ ಟೈಲರಿಂಗು ಮಾಡೋರು ಬಟ್ಟೆ ಬಿಸ್ನೆಸ್ ಮಾಡ್ತೀರಾ ಅಂತಂದರೆ ಕ್ಯಾಶ್ ಕೊಡೋರಿಗೆ ನೀವು 50-100 ರೂಪಾಯಿ ಲಾಭ ಇಟ್ಕೊಂಡು ಕೊಡಿ. ಯಾಕಂದರೆ ಕ್ಯಾಶ್ ಕೊಡೋರಿಗೆ ನೀವು ಬೇಗನೆ ಒಂದು ಸ್ವಲ್ಪ ಕಡಿಮೆಗೆ ಕೊಟ್ಟರೆ ಮತ್ತೆ ಅವರು ಬಂದುಬಿಟ್ಟು ತೊಗೊಳ್ತಾರೆ. ಅದೇ ನಿಮಗೆ ಕಂತಲ್ಲಿ ಕೊಡ್ತೀರಾ ಅಥವಾ 1-2 ದಿನ, 1 ವಾರಕ್ಕೆ ಕೊಡ್ತೀರಾ ಅಂದರೆ ನೀವು ಎಷ್ಟು ರೇಟ್ ಹಾಕಿರ್ತೀರೋ ಅಷ್ಟೇ ರೇಟಿಗೆ ಕೊಡಿ, ಹೇಳಿ ಕಸ್ಟಮರಿಗೆ. ಹಾಗೆ ನಿಮ್ಮ ಸೆಲೆಕ್ಷನ್ ಸಹ ಹಾಗೇ ಇರಬೇಕು. ಹಾಗೆ ಬಟ್ಟೆ ಕ್ವಾಲಿಟಿ ಸಹ ಚೆನ್ನಾಗಿರಬೇಕು. ಬಟ್ಟೆ ರೇಟು ಕಡಿಮೆಗೆ ತಂದುಬಿಟ್ಟು ಬಟ್ಟೆ ಕ್ವಾಲಿಟಿ ಏನೂ ಇಲ್ಲ ಅಂದರೆ ಅಲ್ಲೂ ಸಹ ಕಸ್ಟಮರ್ ಹೋಗ್ತಾರೆ. ಯಾಕಂದರೆ ನಮ್ಮ ಊರು ಮನೆಯವರೇ ಈ ಬಟ್ಟೆಗಳನ್ನೆಲ್ಲ ತಗೊಳ್ಳೋದ್ರಿಂದ ಮತ್ತೊಂದು ದಿವಸ ಬಂದು ಕಲರ್ ಹೋಯಿತು, ಬಟ್ಟೆ ಬೇಗ ಹಾಳಾಯಿತು ಅನ್ನೋ ಒಂದು ಮಾತು ಬೇಡ ಅಲ್ವಾ. ಹಾಗಾಗಿ ಬಟ್ಟೆನ ಚೆನ್ನಾಗಿ ಸೆಲೆಕ್ಟ್ ಮಾಡಿ, ಹಾಗೆಯೇ ಕ್ವಾಲಿಟಿನೂ ಸಹ ಚೆನ್ನಾಗಿ ಸೆಲೆಕ್ಟ್ ಮಾಡಿ. ಯಾಕಂದರೆ ಕ್ವಾಲಿಟಿ ಇದ್ದರೆ ನಿಮಗೆ ಕಸ್ಟಮರ್ ಯಾವಾಗಲೂ ಇರ್ತಾರೆ. ಯಾಕಂದರೆ ಫ್ರೆಂಡ್ಸ್, ನಾನು ಬಟ್ಟೆ ಸೇಲ್ ಮಾಡೋದು ನಿಲ್ಲಿಸಿ 3 ವರ್ಷ ಆಗಿತ್ತು. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಬಟ್ಟೆ ಸೇಲ್ ಮಾಡೋದನ್ನು ನಿಲ್ಲಿಸಿದ್ದೆ. ಅದಕ್ಕಿಂತ ಮುಂಚೆ 8 ವರ್ಷ ಬಟ್ಟೆ ಸೇಲ್ ಮಾಡಿದ್ದೆ. ಆಗ ಇದ್ದಂಥ ಕಸ್ಟಮರೇ ಇವತ್ತು ನಾನು ಬಟ್ಟೆ ತಂದಾಗ ಅವರೆಲ್ಲರೂ ಬಂದು ತಗೊಂಡ್ರು. ಯಾಕಂದರೆ ಆಗ ನನ್ನ ಹತ್ರ ತಗೊಂಡಿರೋ ಬಟ್ಟೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ, ಈಗೂ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿ ತಗೊಂಡಿದ್ದಾರೆ. ಹಲೋ, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಮೊದಲು ಬಟ್ಟೆ ಸೇಲ್ ಮಾಡ್ತಾ ಇದ್ದೆ, ಇವಾಗ ಮತ್ತೆ ಶುರು ಮಾಡಿದ್ದೀನಿ. ನನ್ನ ಇನ್ಸ್ಟಾ ಪೇಜು ಇದೆ, ರೇವತಿ ಜಿ ಅಂತ ಹೇಳ್ಬಿಟ್ಟು ಫಾಲೋ ಮಾಡ್ಬೋದು. ಪ್ರತಿ ಸತಿ ನಾನು ಟಾಪ್ ತಂದಾಗ್ಲೂ ರಿವೀಲ್ ಹಾಕ್ತಾ ಇರ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಏನೇ ಕೆಲಸ ಮಾಡಿದ್ರೂ ನಿಮ್ಮ ಜೊತೆ ಹಂಚ್ಕೊಂಡು ನಂಗೆ ಅಭ್ಯಾಸ. ಹಾಗಾಗಿ ಇವತ್ತು ನಾನು ಒಂದ್ಸಲಿ ಟಾಪ್ ತಂದಿದ್ದೆಲ್ಲ ಸೇಲ್ ಆಗಿ ಮತ್ತೆ ನಾನು ಟಾಪ್ಗಳನ್ನು ತಂದಿದ್ದೀನಿ. ಆ ಟಾಪ್ಗಳನ್ನು ನಾನು ತೋರಿಸ್ತೀನಿ. ನಿಮಗೆಲ್ಲ ಇಷ್ಟ ಆದರೆ, ನಿಮಗೇನಾದರೂ ಬೇಕು ಅನಿಸಿದ್ರೆ ನಾನು ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಬೋದು ಫ್ರೆಂಡ್ಸ್. ಹಾಗೆಯೇ ನೋಡ್ತಾ ಇರ್ಬೋದು ನಾನು ಯಾವೆಲ್ಲ ಟಾಪ್ ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಆಗಲೇ ನಾನು ತೊಗೊಂಡು ಬಂದು ಸುಮಾರು ಟಾಪ್ಗಳೆಲ್ಲ ಖಾಲಿ ಆದವು. ಅದು ಯಾವುದು ಅಂತ ನಾನು ವಿಡಿಯೋದ ಎಂಡಲ್ಲಿ ಹಾಕ್ತೀನಿ, ಇಲ್ಲ ಫಸ್ಟಲ್ಲಿ ಹಾಕ್ತೀನಿ. ಇವತ್ತು ನಾನು ಟಾಪನ್ನು ತೋರಿಸ್ತೀನಿ ನಿಮಗೆ. ನಾವು ಟೈಲರಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ ಅದ್ರ ಜೊತೆಗೆ ನಾವು ಸೈಡ್ ಬಿಸ್ನೆಸ್ ಆಗಿ ಇದನ್ನೆಲ್ಲ ಮಾಡ್ಬೋದು. ಟಾಪ್ ಸೇಲು, ಸ್ಯಾರಿ ಸೇಲ್ ಮಾಡೋದು, ಹಾಗೆ ಟೈಲರಿಂಗ್ ಹೇಳ್ಕೊಡೋದು, ಹಾಗೆಯೇ ಯೂಟ್ಯೂಬ್ ಚಾನಲ್ ಮಾಡೋದು, ಹಾಗೆ ನಾವು ಈ ಥರ ಬಟ್ಟೆ ಸೇಲ್ ಮಾಡೋದು ಆಗಿರ್ಬೋದು ಅಥವಾ ಟೈಲರಿಂಗ್ ಮೆಟೀರಿಯಲ್ ಸೇಲ್ ಮಾಡೋದಾಗಿರ್ಬೋದು. ಈ ರೀತಿ ಮಾಡ್ಕೊಳ್ತಾ ಹೋದಾಗ ಒಂದು ಕೆಲಸ ಅಲ್ದಿದ್ರು ಒಂದು ಕೆಲಸ ನಮ್ಮ ಕೈ ಹಿಡಿಯುತ್ತೆ. ಆದರೆ ನಾವು ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡ್ತೀವಂತ ಎಲ್ಲ ಕೆಲಸನೂ ಅರ್ಧ ಮಾಡಿ ಬಿಡಬೇಡಿ. ನೀವೇನು ಕೆಲಸ ಮಾಡ್ತಾಯಿರ್ತೀರೋ ಆ ಕೆಲಸನ ಪೂರ್ತಿಯಾಗಿ ಮಾಡಿ. ಹಾಗೆ ನಾನು ಹಾಕಿರೋ ಟಾಪ್ ಸಮೇತನೂ
ನಾನು ಇವಾಗ ಟಾಪ್ ತರ್ತಿರೋ ಅಂಗಡಿಯಲ್ಲಿ ತಂದಿರೋದು. ಹಾಗೆಯೇ ಟಾಪ್ಗಳು ಹೊಸದಾಗಿ ಸುಮಾರು ಟಾಪ್ ಆಗಲೇ ಹೋಗ್ಬಿಟ್ಟು ಫ್ರೆಂಡ್ಸ್ ತೋರ್ಸೋಕ್ಕೆ, ಆದರೂ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ನಿಮಗೆ ಹಾಕ್ತೀನಿ. ಹಾಗೆ ನೀವು ನೋಡ್ಬೋದು ನೋಡಿ, ಈ ರೀತಿ 2 ಪೀಸ್ ಟಾಪು, ಇದು ಸಹ ಸಖತ್ತಾಗಿದೆ. ಇದು ಮತ್ತು ಅದೇ ರೀತಿನೇ ಟಾಪ್ ಇದು. ಅಂದರೆ ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಬಟ್ಟೆ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ. ನೀವು ಸ್ಯಾರಿ ಬೇಕಾದರೂ ಸೇಲ್ ಮಾಡ್ಬೋದು, ನೈಟೀಸ್ ಬೇಕಾದ್ರೂ ಸೇಲ್ ಮಾಡ್ಬೋದು, ಈ ಥರ ಟಾಪ್ಸ್ ಬೇಕಾದ್ರೂ ಸೇಲ್ ಮಾಡ್ಬೋದು. ಮತ್ತು ನಿಮ್ಮ ಮನೆಗೆ ಟೈಲರಿಂಗಿಗೆ ಯಾರಾದರೂ ಅಂದರೆ ಬಟ್ಟೆ ಹೊಲ್ಸಕ್ಕೆ ಬರೋರು ಒಂದೊಂದು ಪೀಸ್ ತೊಗೊಂಡ್ರು ಸಹಿತ ಅದರಲ್ಲಿ ನಿಮಗೆ ಒಂದು ಟಾಪ್ ಮೇಲೆ ಒಂದು 100 ರೂಪಾಯಿ ಲಾಭ ಬರಲಿ ಅಥವಾ 50 ರೂಪಾಯಿ ಲಾಭ ಬರಲಿ, ವರ್ತೇ ಆಗುತ್ತೆ. ಹಾಗೆಯೇ ಈ ಟಾಪು ಡೈಲಿ ಯೂಸಿಗೆ. ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಮಾತ್ರ. ಹಾಗೆಯೇ ಹೊಸ್ತು ಯಾವುದೆಲ್ಲ ಬಂದಿತ್ತು ಅದನ್ನೆಲ್ಲ ತರಿಸಿದ್ದೀನಿ. ನಿಮಗೆ ಅಕಸ್ಮಾತ್ ಇಷ್ಟ ಆಯಿತು ಅಂತಂದರೆ, ಬೇಕು ಅಂತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಇದರಲ್ಲಿ ಪಿಂಕ್ ಕಲರ್ ಇತ್ತು, ತುಂಬ ಸಖತ್ತಾಗಿತ್ತು ಮಾತ್ರ, ತುಂಬ ಚೆನ್ನಾಗಿತ್ತು. ನಾನು ಮತ್ತು ಈ ಇನ್ಸ್ಟಾದಲ್ಲೇ ಹಾಕ್ಬೋದಿತ್ತು, ಆದರೆ ನನ್ನ ವ್ಯೂವರ್ಸು ಎಲ್ಲ ನನ್ನ ಫಾಲೋ ಮಾಡ್ತಿರೋರೆಲ್ಲ ಕೇಳ್ತಾರಲ್ವ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಹಾಗೆ ಹೇಳ್ಬೋದು ನೀವು, ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಕ್ಕ ಎಲ್ಲರೂ ಬಟ್ಟೆ ಸೇಲ್ ಮಾಡ್ತಾರೆ, ನೀವು ಸೇಲ್ ಮಾಡಿ, ನಾವು ಟ್ರೈ ಮಾಡೋಣ ಅಂತ. ನಾನು ಫ್ರೆಂಡ್ಸ್ ಈಗಿಂದ ಅಲ್ಲ ಬಟ್ಟೆ ಸೇಲ್ ಮಾಡ್ತಾಯಿದ್ರು, ನಾನು ಇವಾಗ ಅಂದರೆ ಈಗ ಒಂದು 3 ವರ್ಷ ಬಿಟ್ಟಿದ್ದೆ. ಲಾಕ್ಡೌನ್ ಬಂದ್ರ ಮೇಲೆ ಬಟ್ಟೆ ಸೇಲ್ ಮಾಡೋದು ಬಿಟ್ಟಿದ್ದೆ. ಫಸ್ಟು ನಾನು 8 ವರ್ಷ ಬಟ್ಟೆ ಸೇಲ್ ಮಾಡಿದ್ದೀನಿ. ಟಾಪು, ಸ್ಯಾರಿ, ನೈಟಿ, ಹಾಗೆ ಮಕ್ಕಳು ಬಟ್ಟೆ ಎಲ್ಲದನ್ನು ಸೇಲ್ ಮಾಡಿದ್ದೀನಿ. ನನಗೆ ಹಳೆ ಕಸ್ಟಮರೇ. ಇನ್ನೊಂದು ವಿಷಯ ಏನಂದರೆ, ನನಗೆ ಮೊದಲು ತಗೊಳ್ತಿದ್ರಲ್ಲ ಆ ಕಸ್ಟಮರ್ ನಾನು ಬಟ್ಟೆ ತರಿಸಿದ್ದೀನಿ ಅಂದ ತಕ್ಷಣ ಎಷ್ಟು ಖುಷಿಯಿಂದ ಬಂದರು ಅಂದರೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರತ್ತಕ್ಕ ನೀವು ತರೋದು, ಮತ್ತು ಸೆಲೆಕ್ಷನ್ ತುಂಬ ಇದೆಲ್ಲ 2 ಪೀಸ್ ಟಾಪು, ಸೆಲೆಕ್ಷನ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತೇಳಿ ಅವರೇ ಬಂದುಬಿಟ್ಟು ತಗೊಂಡು ಹೋಗಿದ್ದಾರೆ ಸುಮಾರು ಜನ. ನಾನು ಹಾಕಿದ್ದೀನಲ್ವ 2 ಪೀಸ್ ಟಾಪು, ಇದೇ ರೀತಿ ಟಾಪ್ಗಳೇ ಇದೆಲ್ಲ. ಅಂಬ್ರೆಲಾ ಟಾಪು ತೊಗೊಂಬಂದಿದ್ದೆ, ಅದು ತೊಗೊಂಡ್ಬಿಟ್ರು. ನೋಡ್ತಾ ಇದ್ದೀರಲ್ವ, ಇದರಲ್ಲಿ XL, XXL ಎಲ್ಲ ಸಿಗುತ್ತೆ. ಹಾಗೆ ರೇಟೇನು ನಾನು ಮೆನ್ಷನ್ ಮಾಡಲ್ಲ, ಯಾರಾದರೂ ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಇದ್ದರೆ ನೀವು ಮೆನ್ಷನ್ ಮಾಡ್ಬೋದು, ಕೇಳ್ಬೋದು, ಹೇಳ್ತೀನಿ. ಹಾಗೆಯೇ ನಂಬರನ್ನು ಕೊಟ್ಟಿರ್ತೀನಿ. ಹಾಗೆ ಇದು ಡೈಲಿ ವೇರ್ ಟಾಪು ನೋಡಿ, ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ. ಹಾಗೆ ಯಾರೆಲ್ಲ ಟೈಲರಿಂಗ್ ಮಾಡ್ತಿದ್ದೀರಾ ನೀವು ಸಹಿತ ಸೈಡ್ ಬಿಸ್ನೆಸ್ ಆಗಿ ಮಾಡ್ಬೋದು, ಆದರೆ ಇದರಲ್ಲಿ ನೀವು ಆದಷ್ಟು ಸಾಲ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ. ಹಾಗೆ ತುಂಬ ನಿಮಗೆ ನಂಬಿಕೆ ಇರೋರು ಅಂತಂದರೆ ಕೊಡಿ. ಅಂದರೆ ಒಂದ್ಸಲಿ ನಿಮ್ಮ ಹತ್ರ ಬಂದುಬಿಟ್ಟು ತೊಗೊಂಡು ಮತ್ತೆ ನಿಮ್ಮ ಅಂಗಡಿಗೆ ಮುಖ ಹಾಕಿ ಬರಲ್ಲ, ಆ ಥರ ಎಲ್ಲ ನನಗೆ ಮೊದಲು ಸೇಲ್ ಮಾಡುವಾಗ ಮಾಡಿದ್ದಾರೆ. ಅವ್ರ ಮನೆ ಬಾಗಿಲಿಗೆ ನಾವು ಕೇಳ್ಕೊಳಕ್ಕೆ ಹೋಗಬೇಕು, ದುಡ್ಡು ಕೊಡಿ ಅಂತ ಹೇಳಿ. ಹಾಗೆ ಇದು ಮೊನ್ನೆ ತಂದಿದ್ರಲ್ಲಿ ಒಂದು ಪೀಸು ಸ್ಲೀವ್ ಹತ್ರ ಸ್ವಲ್ಪ ಇದಾಗಿ ಅದನ್ನು ಚೇಂಜ್ ಮಾಡಿ ತಂದಿದ್ದೀನಿ. ಹಾಗೆ ನೋಡ್ಬೋದು, ಇದೆಲ್ಲ 2 ಪೀಸ್ ಟಾಪು ಡೈಲಿ ವೇರ್ದಿದು. ಹಾಗೆಯೇ ಇದು ನೋಡಿ, ಒಂದು ನಾನು ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ, ಈ ರೀತಿ ಬರುತ್ತೆ ಟಾಪು, ಎಷ್ಟು ಸಖತ್ತಾಗಿದೆ ಅಂತೇಳ್ಬಿಟ್ಟು. ಇದು ಕಸ್ಟಮರ್ ಓಪನ್ ಮಾಡಿದ್ರು, ಹಾಗಾಗಿ ಇದು ಓಪನ್ ಮಾಡಿ ತೋರಿಸ್ದೆ. XL, XXL ಎಲ್ಲ ಇದೆ ಫ್ರೆಂಡ್ಸ್. ಹಾಗೆಯೇ ಇನ್ನೊಂದು ವಿಷಯ ಅಂತ ಅಂದರೆ, ನೀವು ಹೇಗಂತಂದರೆ ಎಲ್ಲ ಸೈಜಲ್ಲೂ 2 ಪೀಸ್ ತನ್ನಿ. ಹಾಗೆಯೇ ಬಟ್ಟೆ ಸೇಲು ಅನ್ನೋದು ಎಲ್ಲರಿಗೂ ಕೈ ಹಿಡಿಯೋದಿಲ್ಲ, ಅದು ತುಂಬ ಕಡಿಮೆ ಜನ. ಯಾಕಂದರೆ ಇದರಲ್ಲಿ ಹೇಗಂದರೆ, ನಾವೀಗ ನಮ್ಮ ಊರಲ್ಲಿ ಮಾಡ್ತಿರ್ತೀವಿ ಅಂದರೆ ನಾಳೆ ಕೊಡ್ತೀವಿ ಹಾಗೆ ಹೀಗೆ ಅಂತ ಒಯ್ದುಬಿಟ್ಟು ಆಮೇಲೆ ದುಡ್ಡು ಕೊಡ್ದೇ ಮೋಸ ಮಾಡೋದು ತುಂಬ ಜನ. ಆದರೆ ಇದರಲ್ಲಿ ಏನು ಮಾಡಬೇಕು ಅಂದರೆ, ನಾವು ಬುದ್ಧಿವಂತಿಕೆಯಿಂದ ಸೇಲ್ ಮಾಡಬೇಕಾಗತ್ತೆ. ಈಗ ನಾವು ಹೇಗಂದರೆ, ಇದು ಸೆಟ್ಟು ಫ್ರೆಂಡ್ಸ್, ಅಂದರೆ ಇದು ಟಾಪು, ವೇಲು, ಹಾಗೆ ಎಲ್ಲ ಪ್ಯಾಂಟು ಎಲ್ಲ ಸಿಗುತ್ತೆ. ಇದು ಸೆಟ್ಟು ಚೆನ್ನಾಗಿ ಬಂದಿದೆ ಇದು. ಹಾಗೆ ಇದು ಡೈಲಿ ವೇರ್ ಟಾಪು, ಇದು ಅಷ್ಟೇ. ಹಾಗೆ ಇದು ವಿ ಶೇಪ್ ಟಾಪು, ಇದೆಲ್ಲ ಇದೆ 2 ಪೀಸಲ್ಲೇ ವಿ ಶೇಪ್ ಟಾಪ್ ಇದು. ಹಾಗೆ ಇದು ಸಹ ಡೈಲಿ ವೇರ್ದು, ಅಂಗಡಿಗಿಂತ ಸ್ವಲ್ಪ ಕಡಿಮೆಲಿ ನಾವು ಕೊಡ್ತಾ ಇದ್ದೀವಿ. ಇದು 300 ಟಾಪು, ರೇಟು ಹೇಳ್ತೀನಿ ನೋಡಿ. ಇದು ಅಷ್ಟೇ, ಕಲರ್ ಅಂತೂ ಸಖತ್ತಾಗಿ ಒಂದಕ್ಕಿಂತ ಒಂದು ಕಲರ್ ಇದೆ. ತುಂಬ ಇನ್ನೂ ಇದ್ವು, ಎಲ್ಲ ಸೇಲ್ ಆಗಿಬಿಟ್ವು ನೋಡಿ. XL, L ಹಾಗೆ ನೋಡಿ. ಹಾಗೆ ಫ್ರೆಂಡ್ಸ್, ನಮ್ಮಂಥ ಹೆಣ್ಮಕ್ಳ ಹತ್ರ ಕಷ್ಟ ಆಗುವಂಥದ್ದು ಯಾವುದೂ ಇಲ್ಲ, ನಾವು ಮನಸ್ಸಿಂದ ಮಾಡಬೇಕಷ್ಟೇ. ಯಾಕಂದರೆ
ಎಲ್ಲ ಕೆಲಸದಲ್ಲೂ ತಾಳ್ಮೆಯಿಂದ ಕೆಲಸ ಮಾಡೋದು ನಮ್ಮಂಥ ಹೆಣ್ಮಕ್ಳೇ. ಯಾಕಂದರೆ ನಮ್ಮಷ್ಟು ತಾಳ್ಮೆ ಗಂಡು ಮಕ್ಳಿಗೆ ಬರಲ್ಲ, ತುಂಬಾ ಕಡಿಮೆ. ನಾವು ಎಲ್ಲ ಕೆಲಸನೂ ನಿಭಾಯಿಸ್ತಾ ಇರ್ತೀವಿ. ಮನೆ ನೋಡ್ಕೊಳ್ಳೋದಾಗಿರ್ಬೋದು, ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು, ಫ್ಯಾಮಿಲಿ ನೋಡ್ಕೊಳ್ಳೋದಾಗಿರ್ಬೋದು. ಇದಂತೂ ಸಖತ್ತಾಗಿದೆ ಫ್ರೆಂಡ್ಸ್ ಟಾಪು. ಈ ಥರ ಎಲ್ಲ ನಾವು ನಿಭಾಯಿಸ್ತಾ ಇರ್ತೀವಿ. ಆದರೆ ಗಂಡು ಮಕ್ಕಳಿಗೆ ಇರ್ತಾರೆ ಸ್ವಲ್ಪ ಒಬ್ಬೊಬ್ಬರು, ಆದರೆ ನಾವು ನೋಡಿ ಯಾವ ಕೆಲಸ ಆಗಲ್ಲ ಅಂತ ಇಲ್ಲ, ಎಲ್ಲ ಕೆಲಸನೂ ಮಾಡಬೇಕು. ಇದೆಲ್ಲ ಡೈಲಿ ವೇರ್ ಟಾಪು. ಇದು ಮೊನ್ನೆ ತಂದಿದ್ರಲ್ಲಿ ಒಂದು ಮಿಕ್ಸ್ ಆಗಿಬಿಟ್ಟಿದೆ, ಇದರಲ್ಲೇ ಇದೆ. ಹಾಗೆ ಇದಂತೂ ಸಖತ್ತಾಗಿದೆ ಕಲರು. ಈ ಥರದೇ ಟಾಪು ಸ್ವಲ್ಪ ಪಿಂಕ್ ಕಲರು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ನಮ್ಮ ಚಾನಲಲ್ಲಿ ವಿಡಿಯೋದಲ್ಲಿ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಇಷ್ಟು ಟಾಪನ್ನು ತಂದಿದ್ದೀನಿ. ಇಷ್ಟು ಎಷ್ಟು ದಿವಸಕ್ಕೆ ಸೇಲ್ ಆಗುತ್ತೆ, ಹೇಗೆ ಸೇಲ್ ಆಗುತ್ತೆ, ನನ್ನ ಈ ಟಾಪ್ ಸೇಲ್, ಬಟ್ಟೆ ಸೇಲ್ ಬಿಸ್ನೆಸ್ ಹೇಗೆ ಏನು ಅಂತೇಳ್ಬಿಟ್ಟು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ಯಾಕಂದರೆ ನನ್ನ ಅನುಭವಗಳನ್ನು ನಾನು ಟೈಲರಿಂಗಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಮಾಡ್ತಾ ಇರೋದ್ರಿಂದ ಆಗಿರ್ಬೋದು, ಎಲ್ಲದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನಾನು ಪ್ರತಿದಿನ ನಿಮ್ಮ ಹತ್ರ ನಮ್ಮ ಕಷ್ಟ ಸುಖಗಳೆಲ್ಲದನ್ನು ಹಂಚ್ಕೊಳ್ತಾ ನಾನು ಇವತ್ತು ನಮ್ಮ ಚಾನಲ್ ನಡೆಸ್ತಾ ಇದ್ದೀನಿ. ಹಾಗಾಗಿ ನಾನು ಏನೇ ಇದರಲ್ಲಿ ಹೇಗೆಲ್ಲ ಆಗತ್ತೆ, ಹಾಗೆ ಇದರಲ್ಲಿ ಹೇಗೆ ಅಂತ ಹೇಳ್ಬಿಟ್ಟು ನಾನು ಎಲ್ಲದನ್ನು ಹಾಕ್ತಾ ಇರ್ತೀನಿ. ಹಾಗೆ ಇವತ್ತಿನ ಟಾಪ್ಗಳೆಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನು ಹೋಗಿರೋ ಟಾಪ್ಗಳು ನಾನು ಈಗೆಲ್ಲ ಆದಮೇಲೆ ನಾನು ಹಾಕ್ತೀನಿ. ಈಗ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಯಾವೆಲ್ಲ ಬಟ್ಟೆ ತರ್ತೀನಿ ನಿಮಗೆ ಹಾಕ್ತೀನಿ. ಇವತ್ತು ನಾನು ಇಷ್ಟು ಬಟ್ಟೆಗಳು ತಂದಿದ್ದೀನಿ. ಈ ಬಟ್ಟೆಗಳು ಎಷ್ಟು ದಿನಕ್ಕೆ ನಮಗೆ ಸೇಲ್ ಆಗುತ್ತೆ, ಹಾಗೆ ಇದರಿಂದ ನಮಗೆ ಎಷ್ಟು ಲಾಭ ಬಂತು ಎಲ್ಲ ಹೇಳ್ತೀನಿ ನಾನು. ಎಷ್ಟು ತಂದೆ ಏನು ಅಂತ ಹೇಳ್ಬಿಟ್ಟು ಯಾರು ಸಹಿತ ಇಷ್ಟೆಲ್ಲ ರಿವೀಲ್ ಕೊಡೋದಿಲ್ಲ. ನಾನು ಹೇಳ್ತೀನಿ ನಿಮ್ಮ ಹತ್ರ. ಯಾರಿಗಾದರೂ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂದರೆ ಮಾಡಿ, ಅದ್ರ ಕೆಲವೊಂದು ನಿಯಮಗಳನ್ನು ಚೆನ್ನಾಗಿ ಪಾಲಿಸಿ. ಯಾಕಂದರೆ ಬರೆದಿಟ್ಕೊಳ್ಳೋದಾಗಿರ್ಬೋದು, ಕೊಡೋದಾಗಿರ್ಬೋದು, ನಮ್ಗೆ ಇದರಿಂದ ಎಷ್ಟು ಲಾಭ ಬಂತು ಎಲ್ಲ ಟಾಪ್ಗಳಿಗೂ. ಈಗ ನಾವೀಗ 500 ಟಾಪಿಗೆ ಹಾಕಿದ್ದೀವಿ ಅಂದ್ಕೊಳ್ಳಿ, ಎಲ್ಲ ಟಾಪು 500ಗೆ ಹೋಗುತ್ತೆ ಅನ್ನೋ ತಪ್ಪು. ಒಂದು ಟಾಪು ಜಾಸ್ತಿಗೆ ಹೋಗ್ಬೋದು, ಒಂದು ಟಾಪು ಕಡಿಮೆಗೆ ಹೋಗ್ಬೋದು, ಈ ರೀತಿ ಹೋಗ್ತಾ ಇರುತ್ತೆ. ಅದೆಲ್ಲದನ್ನು ನೋಟ್ ಮಾಡಿ ಚೆನ್ನಾಗಿ ಮಾಡಿ ಬರ್ಕೊಂಡು ಇಟ್ಕೊಂಡು ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಇವತ್ತಿನ ಟಾಪ್ಗಳು ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ, ಕಾಯ್ತಾ ಇರ್ತೀನಿ. ಹಾಗೇನೆ ಫ್ರೆಂಡ್ಸ್, ತಂದ ತಕ್ಷಣವೇ ಸಾಗರಕ್ಕೆ ಒಂದು 5-6 ಟಾಪು ಕೊಡೋದಿತ್ತು, ಅದೆಲ್ಲ ಹೋಗ್ಬಿಡ್ತು. ಅದು ವೀಡಿಯೋ ಮಾಡ್ಕೊಳಕ್ಕೆ ನನಗೆ ಆಗಲಿಲ್ಲ. ಆದಷ್ಟು ಇದರಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಯಾರಿಗೆಲ್ಲ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತೇಳಿ ಆಸೆ ಇದೆ ಅಂತ ನನಗೆ ಕಮೆಂಟ್ ಮಾಡಿ. ನಾನು ಇವತ್ತು ತೋರಿಸಿರೋಂಥ ವಿಡಿಯೋದಲ್ಲಿ ನಿಮ್ಗೆ ಯಾವ್ದಾದ್ರು ಟಾಪ್ ಇಷ್ಟ ಆದರೂ ಸಹಿತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದೇ ರೀತಿ ನಾನು ಬಟ್ಟೆ ತಂದಾಗೆಲ್ಲನೂ ಸಹ ವಿಡಿಯೋ ಹಾಕ್ತೀನಿ. ನಿಮಗೂ ಸಹಿತ ಬಟ್ಟೆ ರೇಟ್ ಗೊತ್ತಾಗುತ್ತೆ. ಅಂಗಡಿಗಳಲ್ಲಿ ನಿಮಗೆ ಜಾಸ್ತಿ ದುಡ್ಡನ್ನು ತಗೊಳ್ತಿದ್ದಾರೆ ಅಂದರೂ ಸಹಿತ ಅದರಿಂದನೂ ಸಹಿತ ನಿಮಗೆ ಎಲ್ಲ ಬಟ್ಟೆಗಳ ಬೆಲೆನೂ ಗೊತ್ತಾಗುತ್ತೆ. ಆದ್ದರಿಂದ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋನ ತಪ್ಪದೆ ಪ್ರತಿದಿನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್. ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಸಹಿತ ತುಂಬ ಥ್ಯಾಂಕ್ಸ್.